ನಮಸ್ತೆ ಎಲ್ಲರಿಗೂ, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ನಿನ್ನೆ ಥರ್ಸ್ಡೇ ಮಾರ್ನಿಂಗ್ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ದಿನ ಶುಭವಾಗಿರಲಿ ಅಂತ ಕೇಳ್ಕೊಳ್ತಾ ಬನ್ನಿ ಒಂದು ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಈ ಬಾಟ್ಲನ್ನು ತೋರಿಸಿದ್ನಲ್ಲ, ಇದರಲ್ಲಿ 3 ಬಾಟಲ್ಸ್ ನೀರನ್ನು ನಾನು ಕನ್ಸ್ಯೂಮ್ ಮಾಡ್ತೀನಿ ದಿನಕ್ಕೆ. ಅದನ್ನು ಕೌಂಟ್ ಮಾಡಿ ಇಟ್ಕೊಬಿಟ್ರೆ ನಮಗೆ ಕುಡಿಯೋದಕ್ಕೆ ಸರಿ ಇರುತ್ತೆ ಅಂತೇಳಿ ನಾನು ಇದರಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಗಿಡದಲ್ಲಿ ಒಂದೆರಡು ದಾಸವಾಳದ ಹೂ ಸಿಕ್ಕಿತ್ತು, ಅದರದ್ದೇ ಟೀ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ಯಾವುದಾದ್ರೂ ಒಂದು ರೀತಿಯಾದಂಥ ಒಂದು ಡಿಟಾಕ್ಸ್ ಡ್ರಿಂಕ್ಸನ್ನು ಎದ್ದ ತಕ್ಷಣವೇ ತಗೊಳ್ತೀನಿ ಖಾಲಿ ಹೊಟ್ಟೆಯಲ್ಲಿ. ಹಾಗಾಗಿ ಇವತ್ತು ಚೆನ್ನಾಗಿತ್ತಲ್ವ, ದಾಸವಾಳದು ಫ್ರೆಶ್ ಆಗಿತ್ತು ಅಂತೇಳಿ ಅದನ್ನೇ ತಗೊಳ್ತಾ ಇದ್ದೀನಿ. ಯಾವಾಗಲಾದರೂ ಎದ್ದ ತಕ್ಷಣವೇ ತಗೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ಸ್ಕಿಪ್ ಮಾಡೋದಕ್ಕೆ ಹೋಗೋದಿಲ್ಲ. ಇವಾಗ ಅಡುಗೆ ಏನಾದರೂ ಮಾಡೋದಿದ್ದರೆ ಅಥವಾ ಲೇಟಾಗಿ ಏನಾದರೂ ಎದ್ಬಿಟ್ಟಿದ್ರೆ, ಎಮರ್ಜೆನ್ಸಿ ಅಂತ ಏನಾದರೂ ಇದ್ದರೆ ಸ್ವಲ್ಪ ಲೇಟಾಗಾದರೂ ಪರವಾಗಿಲ್ಲ, ಅಡುಗೆ ಮುಗಿಸಾದ್ರೂ ಪರವಾಗಿಲ್ಲ, ಡಿಟಾಕ್ಸ್ ಡ್ರಿಂಕ್ಸನ್ನು ಫಸ್ಟು ತಗೊಂಡೇನೆ ನಾನು ಮುಂದೆ ಟಿಫನನ್ನು ತಗೊಳ್ತಕ್ಕಂಥದ್ದು. ಅದೊಂದು ಅಭ್ಯಾಸವನ್ನು ಮಾಡ್ಕೊಂಡಿದ್ದೀನಿ. ಲೆಮನನ್ನು ಸ್ಕ್ವೀಸ್ ಮಾಡಿದೆ. ಕಲರ್ ನೋಡಿ ಎಷ್ಟು ಸೂಪರಾಗಿ ಅಂತ ಅನಿಸ್ತಲ್ವ. ಎದ್ದ ತಕ್ಷಣ ಈ ರೀತಿಯಾಗಿ ಒಂದು ಸೂಪರಾಗಿಲ್ಲ ಕಲರನ್ನು ನೋಡಿಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬಿಸಿ ಬಿಸಿ ಟೀಯನ್ನು ಕುಡಿದ್ರೆ ಸ್ವಲ್ಪ ಮೈಂಡೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಅದಾದ ನಂತರ ಕೆಲಸ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ಗೆ ಇಲ್ಲಿ ನಾನು ಒಂದು ಸ್ವಲ್ಪ ಟೀಯನ್ನು ಬಿಸಿ ಬಿಸಿಯಾಗಿ ಕುಡಿದು ಅದಾದ ನಂತರ ನಾನು ನನ್ನ ಕೆಲಸವನ್ನು ಶುರು ಮಾಡ್ತೀನಿ. ಮೊದಲಿಗೆ ನೈಟ್ ತೊಳೆದಿದ್ದಂಥ ಪಾತ್ರೆಗಳಿತ್ತು, ಅದನ್ನೆಲ್ಲನೂ ಸಹ ಎತ್ತಿಕ್ಬಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಕ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ನಾನು ಮೊದಲಿಗೆ ಇವತ್ತು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇಡ್ಲಿ ಜೊತೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಕಾಳನ್ನು ನೆನೆಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಚಟ್ನಿಯನ್ನು ಮಾಡಿದ್ರೆ ತಿನ್ನಲ್ಲ, ಎಮರ್ಜೆನ್ಸಿ ಅರ್ಜೆಂಟ್ ಅಂತಿದ್ರೆ ಏನಾದರೂ ಚಟ್ನಿ ಮಾಡ್ಕೊಡ್ತೀನಿ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಗೊಜ್ಜು ಸಾಂಬಾರು ಈ ರೀತಿಯಾಗಿ ಮಾಡ್ತಕ್ಕಂಥದ್ದು. ಇಲ್ಲಿ 2 ಮುಷ್ಟಿಯಷ್ಟು ಹೆಸರುಬೇಳೆ ಹಾಗೆ 1 ಮುಷ್ಟಿಯಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೀನಿ. ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸಾಂಬಾರು ಮಾಡೋಕ್ಕೆ ಮೊದಲೇ ಒಂದು ಅರ್ಧ ಗಂಟೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸ್ಬಿಟ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನಾನು ಇದನ್ನು ತೊಳೆದ್ಬಿಟ್ಟು ಬೇಯಿಸ್ಕೊಳ್ತೀನಿ. ಇವಾಗ ಚೆನ್ನಾಗಿ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ನೆನೆಸ್ಬೋದು, ಟೈಮ್ ಇಲ್ಲ ಅಂತ ಹೇಳಿದ್ರೆ ಹಾಗೆಯೇ ತೊಳೆದು ಹಾಕೋಬೋದು, ಏನು ತೊಂದರೆ ಇಲ್ಲ. ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು 1-2 ವಿಸಲ್ ಬರ್ಸಿದ್ರೆ ಸಾಕಾಗುತ್ತೆ. ಇವಾಗ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು 1-2 ಹೆಚ್ಚಿದಂಥ ಟೊಮೊಟೊವನ್ನು ಸಹ ನಾನು ಇದ್ರ ಜೊತೆನೇ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನೀರನ್ನು ಹಾಕುವಾಗ ಜಾಸ್ತಿ ನೀರನ್ನು ಹಾಕೋಬೇಡಿ, ತುಂಬ ಸಿಡಿಯುತ್ತೆ, ತುಂಬ ಹಾರುತ್ತೆ, ನೀರೆಲ್ಲ ಮೇಲ್ಗಡೆ ವಿಸಲಿಂದ ಬರುತ್ತೆ. ಹಾಗಾಗಿ ಎಷ್ಟು ಬೇಕಿರುತ್ತೋ ಅಷ್ಟೇ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದಾದ ನಂತರ ಒಂದು ಚಿಟಿಕೆ ಅರಿಶಿನವನ್ನು ಸಹ ನಾನು ಇದ್ರ ಜೊತೆನೇ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ 1-2 ವಿಸಲ್ಸ್ ಹಾಕ್ಕೊಂಡ್ರೆ, ಯಾಕಂದರೆ ತೊಗರಿಬೇಳೆ ಮತ್ತು ಹೆಸರುಬೇಳೆ ಹಾಕಿರೋದ್ರಿಂದ ಬೇಗನೆ ಚೆನ್ನಾಗಿ ಬೇಯುತ್ತೆ. ಇವಾಗ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಇದು 1-2 ವಿಸಲ್ ಬಂದಿದೆ, ರೆಡಿ ಆಗಿದೆ. ನಾನಿವಾಗ ಇದನ್ನು ತೋರಿಸ್ತೀನಿ. ಇಷ್ಟು ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಇದನ್ನು ಸ್ವಲ್ಪ ನೀಟಾಗಿ ಸ್ಮ್ಯಾಶರ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬಿಟ್ರೆ ಆಯಿತು. ಮನೇಲಿ ಏನೋ ತರಕಾರಿಗಳೇ ಇಲ್ಲ ಅಂತ ಹೇಳುವಾಗ ಈ ರೀತಿಯಾಗಿ ಮಾಡ್ಕೋಬೋದು. ಇದು ಹೆಲ್ದಿ ಆಪ್ಷನ್ ಕೂಡ ಆಗಿರುತ್ತೆ. ಇವಾಗ ಅದನ್ನು ಸ್ಮ್ಯಾಶ್ ಮಾಡಿ ರೆಡಿ ಮಾಡಾದ ನಂತರ ಇವಾಗ ನಾನು ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಬಾಣಲಿಯನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸೋಂಫನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೆರಡು ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ಜೊತೆನೇ ಒಂದು ಸಣ್ಣ ಸಣ್ಣ ಸ್ಲೈಸಷ್ಟು ಒಂದೇ ಒಂದು ಪೀಸಷ್ಟು ಚಕ್ಕೆ ಹಾಗೆ ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಫ್ಲೇವರು ಅಷ್ಟೊಂದು ಇಷ್ಟ ಆಗಲ್ಲ, ಜಸ್ಟ್ ಫ್ಲೇವರ್ಗಿರಲಿ ಅಂತ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಇದೆಲ್ಲ ಕಾದಾದ ನಂತರ ನಾನು ಇವಾಗ ಇದಕ್ಕೆ ಸಣ್ಣ ಈರುಳ್ಳಿಯನ್ನು ಸೇರಿಸ್ತೀನಿ. ಸಣ್ಣ ಈರುಳ್ಳಿಯನ್ನು ಹಾಕ್ಕೊಂಡು ಸಾಂಬಾರು ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಸಾಮಾನ್ಯವಾಗಿ ನಾವು ಹೊರಗಡೆ ಎಲ್ಲಾದರೂ ಹೋದರೆ ಈ ಥರ ಈರುಳ್ಳಿಗಳು ಸಿಕ್ಕಿದ್ರೆ ಅದೆಲ್ಲ ಬಿಡಿಸ್ಬೇಕಾಗುತ್ತೆ, ಹಿಂಸೆ ಅಂತ ಹೇಳ್ಬಿಟ್ಟು ತಗೊಳ್ಳೋದೇ ಇಲ್ಲ. ಬಟ್ ಇದರಲ್ಲಿ ಜಾಸ್ತಿ ಮೆಡಿಷನ್ ಪ್ರಾಪರ್ಟೀಸು ಇರುತ್ತೆ. ಹಾಗಾಗಿ ಏನು ಸಿಗುತ್ತೋ ಪ್ರತಿಯೊಂದು ದಿನ ಒಂದೊಂದು ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದನ್ನು ನೋಡಿ. ಹಾಗಾಗಿ ನಾನಿವತ್ತು ಈ ಸಣ್ಣ ಈರುಳ್ಳಿಯನ್ನು ಯೂಸ್ ಮಾಡಿಕೊಂಡು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬೆಂದಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಹಾಗೆಯೇ 1-2 ಮೆಣಸು ಹಣ್ಣನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂತಹ ಬೇಳೆಕಟ್ಟನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಾದ ನಂತರ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾವಾಗ ಟೈಮ್ ಇಲ್ಲ, ಇದೇನು ಜಾಸ್ತಿ ತರಕಾರಿನೂ ಬೇಕು ಅಂತಲೂ ಇರಲ್ಲ,
ಹಾಗೆಯೇ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಚಟ್ನಿಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ಜಾಸ್ತಿ ನಮಗೆ ಪ್ರೋಟೀನ್ ಅಂಶನೂ ಸಿಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಟೈಮ್ ಇಲ್ದಿರೋ ಟೈಮಲ್ಲಿ ಇದನ್ನೇ ಮಾಡ್ಕೊಳ್ಳಿ. ಈಗ ಕುಕ್ಕರಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದರ ನೀರನ್ನು ಸಹ ನಾನು ಸೇರಿಸ್ಕೊಂಡೆ. ಹಾಗೆ ಸ್ವಲ್ಪ ತಿಳಿ ಸಾಂಬಾರು ಪೌಡ್ರನ್ನು ನಾನು ಸೇರಿಸ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು. ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹಿಂಗು ಪೌಡ್ರನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಿಂಗು ಬೆಲ್ಲ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತು ಹುಳಿಗೆ ಅಂತೇಳಿ ಒಂದು ಚೂರು ಹುಣಸೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಕೆಲವ್ರಿಗೆ ಟೇಸ್ಟ್ ಇಷ್ಟ ಇರುತ್ತೆ, ಕೆಲವ್ರಿಗೆ ಟೇಸ್ಟ್ ಇಷ್ಟ ಇರಲ್ಲ. ಹುಣಸೆಹಣ್ಣು ತಿಂದು ಟೇಸ್ಟ್ ಇಷ್ಟ ಇರೋರಿಗೆ ಸೇರಿಸಿದ್ರೆ ತುಂಬಾ ಚೆನ್ನಾಗಂತ ಅನಿಸುತ್ತೆ. ಇಷ್ಟ ಇಲ್ದಿರೋರು ಟೊಮೊಟೊವನ್ನು ಯೂಸ್ ಮಾಡಿರ್ತೀವಲ್ಲ, ಅದನ್ನೇ 1-2 ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸಾಕು, ಅದೇ ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದ್ದಿದೆ, ಸಾಂಬಾರು ರೆಡಿಯಾಗಿದೆ. ಇವಾಗ ಇಡ್ಲಿಗೂ ಸಹ ರೆಡಿ ಮಾಡ್ಕೊಳ್ಳೋಣ. ಇಡ್ಲಿ ಬ್ಯಾಟ್ರ್ ಮಾಡ್ತಕ್ಕಂಥದ್ದು ಯಾವುದನ್ನು ಸಹ ನಾನಿಲ್ಲಿ ತೋರಿಸ್ತಾ ಇಲ್ಲ, ಯಾಕಂದರೆ ಸುಮಾರು ಟೈಮ್ ನಾನು ತೋರಿಸಿದ್ದೀನಿ. ಹಾಗಾಗಿ ಜಸ್ಟ್ ಇಡ್ಲಿ ಮಾಡೋದನ್ನಷ್ಟೇ ತೋರಿಸ್ತಾ ಇದ್ದೀನಿ. ಇಡ್ಲಿಗೂ ಚೆನ್ನಾಗಿರುತ್ತೆ ಈ ಸಾಂಬಾರು. ಬೇಕು ಅಂತ ಹೇಳಿದ್ರೆ ಅನ್ನ ಯಾವುದಕ್ಕೂ ಅಷ್ಟೇ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಬೆಳಗ್ಗೆ ಇಡ್ಲಿಗೆ ಅಂತ ಮಾಡಿರ್ತೀವಿ, ಮಧ್ಯಾಹ್ನ ಬೇಕಂದರೆ ಅನ್ನಕ್ಕೂ ಸಹ ಇದನ್ನು ಯೂಸ್ ಮಾಡ್ಕೋಬೋದು. ಇವಾಗ ಇಡ್ಲಿ ಬೇಯುವಷ್ಟರಲ್ಲಿ ನಾನು ಒಂದು ಸಲಾಡನ್ನು ಸಹ ಪ್ರಿಪೇರ್ ಮಾಡ್ಕೊಬಿಡ್ತೀನಿ. ಮಕ್ಕಳಿಗೆ ಸ್ಕೂಲ್ಗೂ ಸಹ ಆಗುತ್ತೆ ಅಂತೇಳಿ ಇಲ್ಲಿ ಜೋಳ ಇತ್ತು, ಹಾಗಾಗಿ ಅದರ ಸಲಾಡನ್ನೇ ಮಾಡೋಣ ಅಂತೇಳಿ ಫಸ್ಟು ಜೋಳವನ್ನು ಬಿಡಿಸ್ಕೊಂಡಿದ್ದೀನಿ. ಇದಾದ ನಂತರ ಇಲ್ಲಿ ನಾನು ಒಂದು ಜೋಳವನ್ನು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಪೋಮೋಗ್ರೆನೇಟನ್ನು ಸಹ, ದಾಳಿಂಬೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಹಣ್ಣನ್ನು ಸೇರಿಸ್ಕೊಳ್ಳೋಣ ಅಂಥೇಳಿ. ಇದಾದ ನಂತರ ಕ್ಯಾರೆಟನ್ನು ಕಟ್ ಮಾಡಿ ಬೇಕಂದ್ರೂ ಸೇರಿಸ್ಕೋಬೋದು, ಅಥವಾ ತುರಿದಿದ್ದು ಬೇಕಾದರೂ ಸೇರಿಸ್ಕೋಬೋದು. ಹಾಗೆಯೇ ಒಂದು ರೆಡ್ ಕ್ಯಾಪ್ಸಿಕಮನ್ನು, ಬೆಲ್ ಪೆಪ್ಪರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧದಷ್ಟು ನಾನಿಲ್ಲಿ ಸೌತೆಕಾಯಿಯನ್ನು ತಗೊಂಡಿದ್ದೀನಿ. ಎಲ್ಲವನ್ನು ಸೇರಿಸ್ಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಬಿಟ್ಟು, ಸ್ವಲ್ಪ ಖಾರಕ್ಕೆ ಅಂತೇಳಿ ಮೆಣಸಿನ ಪೌಡ್ರನ್ನು, ಪೆಪ್ಪರ್ ಪೌಡ್ರನ್ನು ತಗೊಂಡಿದ್ದೀನಿ. ಮಕ್ಕಳಿಗೆ ಕೊಡೋದ್ರಿಂದ ನಾನು ಜಾಸ್ತಿ ಹಸಿಮೆಣಸಿನ್ಕಾಯಿಯನ್ನು ಯೂಸ್ ಮಾಡಲ್ಲ. ಚಿಕ್ಕವನಿಗೆ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ತಿನ್ನೋದಕ್ಕೆ ಅಷ್ಟೊಂದು ಗೊತ್ತಾಗಲ್ಲ, ಹಾಗಾಗಿ ನಾನು ಈ ರೀತಿಯಾಗಿ ತಗೊಳ್ತೀನಿ. ಸ್ನ್ಯಾಕ್ಸ್ ಆಪ್ಷನನ್ನು ನಾವು ಬಿಸ್ಕೆಟು ಆ ಥರದ್ದು ಅಥವಾ ಏನಾದರೂ ಬೇರೆ ರೀತಿಯಾದಂಥ ಸ್ನ್ಯಾಕ್ಸ್ಗಳನ್ನ ಕೊಡೋದ್ರ ಬದಲು ಈ ರೀತಿಯಾಗಿ ಮಕ್ಕಳಿಗೆ ಅಭ್ಯಾಸ ಮಾಡಿದ್ರೆ, ಅಂದರೆ ಡೈಲಿ ಇದೇ ಥರದ್ದು ಕೊಟ್ಟರೆ ತಿನ್ನೋಕ್ಕೆ ಇಷ್ಟಪಡಲ್ಲ ಅಂದರೆ ಒಂದು ಟೈಮ್ ಅದನ್ನು ಕೊಡೋದು, ಒಂದು ಟೈಮ್ ಈ ಥರದ್ದು ಕೊಡೋದು, ಈ ಥರ ಅಭ್ಯಾಸ ಮಾಡ್ತಾಯಿದ್ರೆ ಅವ್ರಿಗೂ ಅಭ್ಯಾಸ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆಮೇಲೆ ತಿನ್ನೋದಕ್ಕೆ ಅವರೇನು ಬೇಜಾರು ಮಾಡ್ಕೊಳ್ಳಲ್ಲ. ಯಾವ ರೀತಿ ಅಭ್ಯಾಸ ಆಗಿರುತ್ತೋ ಆ ರೀತಿಯಾಗಿ ಮಾಡ್ಕೊಳ್ತಾರೆ. ನಾವು ಸಣ್ಣ ವಯಸ್ಸಿನಿಂದ ಯಾವ ರೀತಿಯಾಗಿ ಆರೋಗ್ಯಯುತವಾಗಿ ಅಭ್ಯಾಸವನ್ನು ಮಾಡ್ತೀವೋ ಮುಂದೆ ಅವ್ರಿಗೂ ಸಹ ಅದನ್ನೇ ಅಭ್ಯಾಸ ಆಗ್ತಾ ಹೋಗುತ್ತೆ. ಮತ್ತು ಇದೆಲ್ಲ ಮಾಡೋದಕ್ಕೆ ಟೈಮೇ ಸಿಗಲ್ಲ ಅಂತೇನಾದರೂ ಅಂದ್ಕೊಂಡ್ರೆ ಮತ್ತು ಅನ್ಹೆಲ್ದಿಯಾಗೇ ಮಕ್ಕಳಿಗೆ ಕೊಡ್ತಾ ಇರಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಫ್ರೀ ಮಾಡಿಕೊಡ್ಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಮತ್ತು ನನಗೂ ಸಹ ಸ್ವಲ್ಪ ಸಲಾಡ್ ಅವಶ್ಯಕತೆ ಇರುತ್ತಲ್ವ, ಹಾಗಾಗಿ ನಾನು ಸಹ ಮನೆಯವರೆಲ್ರಿಗೂ ಸಹ ಇದು ಹೆಲ್ದಿ ಆಗುತ್ತಲ್ಲ, ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಇಡ್ಲಿನೂ ಸಹ ತುಂಬ ಚೆನ್ನಾಗೇ ಬಂದಿತ್ತು. ಇವಾಗ ಮಕ್ಕಳಿಗೆ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ. ಮೊದಲಿಗೆ ಸಾಂಬಾರು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಸಾಂಬಾರು ಮಾಡಿದ್ರೆ ನಮ್ಮ ಮನೇಲಿ ಜಾಸ್ತಿ ಸಾಂಬಾರನ್ನೇ ಹಾಕೊಂಡು ತಿಂತಾ ಇರ್ತಾರೆ. ಮತ್ತು ಇವಾಗ ಚಟ್ನಿ ಜೊತೆ ತಿಂದರೆ ತುಂಬ ಡ್ರೈ ಅಂತ ಅನಿಸುತ್ತಲ್ವ, ಆದರೆ ಈ ರೀತಿಯಾಗಿ ತಿಂದರೆ ತುಂಬ ಸೂಪರಾಗಿರುತ್ತೆ. ಇಡ್ಲಿ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು. ಈಗ ಮಕ್ಕಳೆಲ್ಲ ಓದಾದ ನಂತರ ನಾನು ನನ್ನ ಪ್ಲೇಟನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಜಾಸ್ತಿ ಕಾಪ್ಸನ್ನು ತಗೊಳ್ಳೋದ್ರ ಬದಲು ಈ ರೀತಿ ಸಲಾಡ್ಗಳನ್ನು ಫಸ್ಟೇ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಮಗೂ ಸಹ ಅಷ್ಟೊಂದು ವೆಯ್ಟ್ ಗೇನ್ ಆಗೋದಿಲ್ಲ. ಇಲ್ಲಿ 1 ಬೌಲಷ್ಟು ಸಲಾಡ್ ತೊಗೊಂಡಿದ್ದೀನಿ, 1 ಬೌಲಷ್ಟು ಸಾಂಬಾರು ತೊಗೊಂಡಿದ್ದೀನಿ, ಹಾಗೆ 3 ಇಡ್ಲಿಯನ್ನು ತೊಗೊಂಡಿದ್ದೀನಿ. ಹೆಲ್ದಿಯಾಗಿ ಮತ್ತು ಬ್ಯಾಲೆನ್ಸಿಂಗ್ ಆಗಿ ನಮಗೆ ಪ್ಲೇಟು ಸಿಗುತ್ತೆ. ಇವಾಗ ಸ್ವಲ್ಪ ಮಕ್ಕಳೆಲ್ಲ ಹೋಗಿದ್ದಾಯಿತು. ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಾನಿಲ್ಲಿ ನನ್ನ ಟಿಫನನ್ನು ತಿಂತಾಯಿದ್ದೀನಿ. ಕೆಲವೊಂದು ಟೈಮು ಎದ್ದ ತಕ್ಷಣ ತುಂಬಾ ಕೆಲಸಗಳಿರುತ್ತಲ್ಲ, ತುಂಬ ಸ್ಟ್ರೆಸ್ ಅಂತ ಅನಿಸ್ತಾ ಇರುತ್ತೆ, ತುಂಬ ಕಿರಿ ಅಂತ ಅನಿಸ್ತಾ ಇರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಯಾರಿಗೆ ಎದ್ದ ತಕ್ಷಣ ನನಗೂ ಸಹ ತುಂಬ ಸ್ಟ್ರೆಸ್ ಅಂತ ಅನಿಸ್ತಾ ಇರುತ್ತೆ. ಇವಾಗ ಮಕ್ಕಳು ಮತ್ತು ಎಲ್ಲರೂ ಸ್ವಲ್ಪ ಸ್ಕೂಲ್ಗೆ ಹೋಗೋ ತನಕ ತುಂಬ ಸ್ಟ್ರೆಸ್ ಅಂತ ಅನಿಸ್ತಾ ಇರುತ್ತೆ. ಅವರೊಂದು ನನ್ನ ಥರ ಯಾರಿಗೆ ಅನಿಸುತ್ತೋ ಅವರೊಂದು ಕಮೆಂಟನ್ನು ಹಾಕಿ ನೋಡೋಣ.
ಎದ್ದ ತಕ್ಷಣ ಈ ಕೆಲಸ ಮಾಡೋದು ಆ ಕೆಲಸ ಮಾಡೋದು ಏನು ಕೆಲಸ ಮಾಡೋದು ಅಂತಲೇ ಗೊತ್ತಾಗಲ್ಲ, ಆ ಥರ ಅನಿಸ್ತಾ ಇರುತ್ತೆ. ಅದ್ರ ಜೊತೆ ನಮ್ಮ ಹೆಲ್ತ್ನೂ ಸಹ ನೋಡ್ಕೊಳ್ತಾ ಇರಬೇಕು. ಇವಾಗ ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇರಬೇಕು, ಅವ್ರಿಗೆ ಟಿಫನ್ ತಿನ್ನಿಸ್ತಾ ಇರಬೇಕು. ದೊಡ್ಡವನು ಸ್ವಲ್ಪ ತಿನ್ಕೊಳ್ತಾನೆ, ಚಿಕ್ಕವನಿಗೆ ಅಷ್ಟೊಂದು ಗೊತ್ತಾಗಲ್ಲ ಅಲ್ಲ. ಸೊ ಹಾಗಾಗಿ ಇವನಿಗೆ ತಿನ್ನಿಸ್ತಾ ಇರಬೇಕು, ಅವನು ನೋಡ್ತಾ ಇರಬೇಕು, ಅಡುಗೆ ಮಾಡ್ತಾ ಇರಬೇಕು, ಮತ್ತು ಅವ್ರು ಶೂ ಹಾಕ್ಕೊಡ್ಬೇಕು, ಅವ್ರಿಗೆ ಬಟ್ಟೆ ಹಾಕಬೇಕು. ಈ ಥರ ಎಲ್ಲ ತುಂಬ ಹಿಂಸೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ಅಮ್ಮ ಅನ್ನೋ ಪೋಸ್ಟ್ ಇದೆಯಲ್ಲ, ಅದನ್ನು ನಿಭಾಯಿಸಲೇಬೇಕಾಗುತ್ತೆ. ಮತ್ತು ಸ್ವಲ್ಪ ರಾತ್ರಿನೇ ಹೆಸ್ರು ಕಾಳನ್ನು ನೆನೆಸಿ ಇಟ್ಟಿದ್ದೆ, ಅದು ಸಹ ಮೊಳಕೆ ಬಂದಿತ್ತು, ಅದನ್ನು ಸಹ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ದಿನ ಕೂಡ ಒಳ್ಳೆಯದಾಗಿ ಇರಲಿ, ಎಲ್ಲರಿಗೂ ಸಹ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ದಿನಕ್ಕೆ ಆಗುತ್ತೆ ಅಂಥೇಳಿ ನಾನು ಸಹ ಇದನ್ನೆತ್ತಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.